ಬೆಂಗಳೂರಿನ ಬನಶಂಕರಿ ದೇಗುಲದ ಪ್ರಸಾದ ತಯಾರಿಕೆಗೆ ಆನೆ ಬಲ ಬಂದಿದೆ. ದಶಕಗಳ ನಿರಂತರ ದಾಸೋಹಕ್ಕೆ ಈ ಸಿಲಿಂಡರ್ ಬರದಿಂದ ಬ್ರೇಕ್ ಬೀಳ್ತಾ ಇತ್ತು. ಅನ್ನ ಪ್ರಸಾದ ಏನು ತೊಂದರೆ ಆಗ್ತಾ ಇದೆ ಅನ್ನಪ್ರಸಾದ ಮಾಡೋದಕ್ಕೆ ಅಂತ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಇದೀಗ ನೆರವಿನ ಹಸ್ತ ಹರಿದು ಬಂದಿದೆ. ಬನಶಂಕರಿ ದೇವಸ್ಥಾನಕ್ಕೆ ಭಕ್ತರ ಮನೆಯಿಂದ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ದಾಸೋಹಕ್ಕೆ ಯಾವುದೇ ರೀತಿಯ ವಿಘ್ನ ಎದುರಾಗದಂತೆ ಭಕ್ತರು ತಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ತಮ್ಮ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ಭಕ್ತರು ನೀಡಿದ ಸಿಲಿಂಡರ್ನ ಬಳಸಿ ಮತ್ತೆ ದಾಸೋಹ ಶುರು ಮಾಡಲಾಗ್ತಾ ಇದೆ. ನಿಲ್ಬಾರ್ದು, ದೇವಸ್ಥಾನದಲ್ಲಿ ಪ್ರಸಾದ ನಿಲ್ಬಾರ್ದಲ್ವಾ, ಭಕ್ತಾದಿಗೆ ಕೊಡ್ಲೇಬೇಕು. ಅದೊಂದು ರೂಢಿ, ಹೌದು, ರೂಢಿ ಮಾಡಿರೋದು, ಅದು ಸಂಪ್ರದಾಯ ಪ್ರಕಾರ ಅವಾಗಿಂದ ನಡ್ಕೊ ಬಂದಿರೋದು. ಅದಕ್ಕೋಸ್ಕರ ದೇವಿ ದರ್ಶನ ಚೆನ್ನಾಗಾಯ್ತು, ಪ್ರಸಾದನೂ ಚೆನ್ನಾಗಿದೆ. ಇದು ಒಳ್ಳೆ ಇದು ಮೇಡಮ್, ಯಾಕೆಂದ್ರೆ ಕೆಲವರು ಹೊಸ ಬಂದಿರ್ತಾರೆ, ಅವರಿಗೆ ಅನ್ನ ತಿಂದ ಮೇಲೆ ಸಂತೃಪ್ತಿ ಆಗುತ್ತೆ. ಅದರಿಂದ ನಿಜವಾಗ್ಲೂ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮೇಡಮ್. ಆದಷ್ಟು ದೇವಸ್ಥಾನಗಳಿಗೆ ಸಿಲಿಂಡರ್ ಸಮಸ್ಯೆ ಬಾರದಂಗೆ ನಮ್ಮ ಸರ್ಕಾರ ಒಂಚೂರು ಗಮನ ಹರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹೌದು ಹೌದು ಮೇಡಮ್, ಆಕ್ಚುಲಿ ಪಬ್ಲಿಕ್ ಕೂಡ ಇದಕ್ಕೆ ಸಹಕರಿಸಿದ್ರೆ ಹಸ್ದವ್ರಿಗೆ ಊಟನೂ ಸಿಗುತ್ತೆ, ಮತ್ತೆ ಪ್ರಸಾದ ದೇವ್ರಿಗೆ ಎಲ್ರಿಗೂ ಪ್ರಸಾದ ಸಿಗುತ್ತೆ, ಒಂದು ಸಂತೃಪ್ತಿ ಸಿಗುತ್ತೆ ಮೇಡಮ್. ದೇವಿ ಎಲ್ರಿಗೂ ಸನ್ಮಂಗಳ ಉಂಟು ಮಾಡಲಿ. ನಮ್ಮ ಕರ್ನಾಟಕಕ್ಕೆ ಆದಷ್ಟು ಈ ಸಿಲಿಂಡರ್ ಸಮಸ್ಯೆ ಆದಷ್ಟು ಕಡಿಮೆ ಆಗಲಿ, ನಮ್ಮ ಭಾರತಕ್ಕೂ ಮತ್ತೆ ದೇಶಕ್ಕೂ ಮತ್ತೆ ಜಗತ್ತಿಗೇನೆ ಶಾಂತಿ ದೊರಕಲಿ ತಾಯಿಯಿಂದ ಅಂತ ನಾನು ಈ ಸಂದರ್ಭದಲ್ಲಿ. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ದೇವಸ್ಥಾನ ಬನಶಂಕರಿ ದೇವಾಲಯದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದ ಈ ಹಿಂದೆ ಪ್ರಸಾದ ಕೇವಲ ಒಂದು ಬಾರಿ ಮಾತ್ರ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದೀಗ ಸಿಲಿಂಡರ್ಗಳು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಸಾದ ಯಥಾ ಪ್ರಕಾರವಾಗಿ ಭಕ್ತಾದಿಗಳಿಗೆ ಕೊಡಲಾಗ್ತಾ ಇದೆ. ನಾನು ಬನಶಂಕರಿ ದೇವಾಲಯದ ಭಾಗದಲ್ಲೇ ಇದ್ದೀನಿ, ಆವರಣದಲ್ಲೇ ಇದ್ದೀನಿ. ನೀವು ನೋಡಬಹುದು, ಈಗಲೂ ಕೂಡ ಪ್ರಸಾದ ವಿನಿಯೋಗ ಆಗ್ತಾ ಇರುವಂತದ್ದು. ಬೆಳಗ್ಗೆ ಕೂಡ ಪ್ರಸಾದವನ್ನ ಹಂಚಲಾಗುತ್ತೆ, ಮಧ್ಯಾಹ್ನ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಒಂದೆರಡು ದಿನಗಳಲ್ಲಿ ಮಾತ್ರ ಸಿಲಿಂಡರ್ ಸಮಸ್ಯೆಯಿಂದ ಪ್ರಸಾದದ ಮೇಲೆ ಒಂದಿಷ್ಟು ತೊಂದರೆ ಆಗಿತ್ತು. ಆದರೆ ಇದೀಗ ಯಥಾ ಪ್ರಕಾರವಾಗಿ ಪ್ರಸಾದದ ಕಾರ್ಯಕ್ರಮ ಮುಂದುವರೆದಿರುವಂತದ್ದು ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅಂದ್ರೆ ದೇವಸ್ಥಾನದ ಅಡುಗೆ ಎಲ್ಲಿ ಪ್ರಸಾದ ತಯಾರಿ ಆಗುತ್ತೋ ಆ ಒಂದು ಪ್ರಸಾದದ ಹಾಲಿಗೆ ಹೋಗೋಣ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಸಿಲಿಂಡರ್ ಅನ್ನ ಕೂಡ ದೇವಸ್ಥಾನಕ್ಕೆ ಕೊಡ್ಲಾಗ್ತಾ ಇದೆ. ಭಕ್ತಾದಿಗಳು ಒಂದಿಬ್ರು 3 ಜನ ಬಂದು ಸಿಲಿಂಡರ್ ಅನ್ನ ಕೊಟ್ಟು ಪ್ರಸಾದದ ವ್ಯವಸ್ಥೆನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಬೇಕಾದ್ರೆ ನಾವು ಮನೆಗಳಿಂದ ನಮ್ಮ ಸಿಲಿಂಡರ್ ಅನ್ನ ಕೊಡ್ತೇವೆ ಅಂತ ಹೇಳಿ ಸಿಲಿಂಡರ್ ಅನ್ನ ತಗೊಂಡ್ ಬಂದು ಆ ರೀತಿಯಲ್ಲೂ ಕೂಡ ಭಕ್ತಿಯನ್ನ ಮೆರಿತಾ ಇದ್ದಾರೆ. ನೀವು ನೋಡಬಹುದು, ಇದು ಡೊಮೆಸ್ಟಿಕ್ ಸಿಲಿಂಡರ್. ಸೊ ಡೊಮೆಸ್ಟಿಕ್ ಸಿಲಿಂಡರ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ದೇವಾಲಯದಲ್ಲಿ ಪ್ರಸಾದಕ್ಕೆ ಸಿಲಿಂಡರ್ನ ಸಮಸ್ಯೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಅವರೇ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಇದೆ, ನೀವು ಬಳಸಬಹುದು, ಪ್ರಸಾದವನ್ನ ಮಾಡಬಹುದು ಅಂತ ಹೇಳಿ ಸಿಲಿಂಡರ್ ಅನ್ನ ಕೊಟ್ಟು ಹೋಗ್ತಾ ಇರುವಂತದ್ದು. ಇದೇ ಒಂದು ಸಿಲಿಂಡರ್ ಅನ್ನ ಬಳಸಿ ಇಲ್ಲೇನು ದೊಡ್ಡ ದೊಡ್ಡ ಒಲೆಗಳಿದೆ, ಅದರಲ್ಲಿ ಸಾವಿರಾರು ಜನಕ್ಕೆ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ತನಕ 5ಕ್ಕೂ ಹೆಚ್ಚು ಭಕ್ತಾದಿಗಳು ಡೊಮೆಸ್ಟಿಕ್ ಸಿಲಿಂಡರ್ ಅನ್ನ ತಗೊಂಡು ಬಂದು ದೇವಾಲಯಕ್ಕೆ ಕೊಟ್ಟಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಈ ಹಿಂದೆ ಏನು ಬೆಳಿಗ್ಗೆ 9 ಗಂಟೆಯಿಂದ ಪ್ರಸಾದ ಶುರುವಾಗಿ ಮಧ್ಯಾಹ್ನ 12 ಗಂಟೆವರೆಗೂ ಪ್ರಸಾದ ಇರ್ತಿತ್ತು. ನಂತರ ಮಧ್ಯಾಹ್ನ 12ರಿಂದ ಸಂಜೆ 3 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರ್ತಿತ್ತು. ಅದೇ ರೀತಿಯಾಗಿ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಬೆಳಿಗ್ಗೆ ಬಾತ್ಗಳನ್ನ ಕೊಡ್ತಾ ಇದ್ದಾರೆ, ಮಧ್ಯಾಹ್ನದ ನಂತರ ಅನ್ನ ಸಾಂಬಾರು ಮಜ್ಜಿಗೆ ಈ ರೀತಿಯ ಪ್ರಸಾದವನ್ನ ಕೊಡ್ಲಾಗ್ತಾ ಇದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ಬನಶಂಕರಿ ದೇವಾಲಯದಲ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಬರ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಭಕ್ತಾದಿಗಳು ಕೂಡ ದೇವಾಲಯಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬನಶಂಕರಿ ದೇಗುಲದ ಪ್ರಸಾದ ತಯಾರಿಕೆಗೆ ಆನೆ ಬಲ ಬಂದಿದೆ. ದಶಕಗಳ ನಿರಂತರ ದಾಸೋಹಕ್ಕೆ ಈ ಸಿಲಿಂಡರ್ ಬರದಿಂದ ಬ್ರೇಕ್ ಬೀಳ್ತಾ ಇತ್ತು. ಅನ್ನ ಪ್ರಸಾದ ಏನು ತೊಂದರೆ ಆಗ್ತಾ ಇದೆ ಅನ್ನಪ್ರಸಾದ ಮಾಡೋದಕ್ಕೆ ಅಂತ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಇದೀಗ ನೆರವಿನ ಹಸ್ತ ಹರಿದು ಬಂದಿದೆ. ಬನಶಂಕರಿ ದೇವಸ್ಥಾನಕ್ಕೆ ಭಕ್ತರ ಮನೆಯಿಂದ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ. ದಾಸೋಹಕ್ಕೆ ಯಾವುದೇ ರೀತಿಯ ವಿಘ್ನ ಎದುರಾಗದಂತೆ ಭಕ್ತರು ತಮ್ಮ ಗೃಹ ಬಳಕೆ ಸಿಲಿಂಡರ್ಗಳನ್ನ ತಂದುಕೊಡ್ತಾ ಇದ್ದಾರೆ.
ಅಪಾರ ಸಂಖ್ಯೆಯಲ್ಲಿ ಭಕ್ತರು ತಮ್ಮ ಸಿಲಿಂಡರ್ಗಳನ್ನು ತಂದುಕೊಡ್ತಾ ಇದ್ದಾರೆ. ಭಕ್ತರು ನೀಡಿದ ಸಿಲಿಂಡರ್ನ ಬಳಸಿ ಮತ್ತೆ ದಾಸೋಹ ಶುರು ಮಾಡಲಾಗ್ತಾ ಇದೆ. ನಿಲ್ಬಾರ್ದು, ದೇವಸ್ಥಾನದಲ್ಲಿ ಪ್ರಸಾದ ನಿಲ್ಬಾರ್ದಲ್ವಾ, ಭಕ್ತಾದಿ ಕೊಡ್ಲೇಬೇಕು. ಅದೊಂದು ರೂಢಿ, ಹೌದು, ರೂಢಿ ಮಾಡಿರೋದು, ಅದು ಸಂಪ್ರದಾಯ ಪ್ರಕಾರ ಅವಾಗಿಂದ ನಡ್ಕೊಂಡ್ ಬಂದಿರೋದು. ಅದಕ್ಕೋಸ್ಕರ ದೇವಿ ದರ್ಶನ ಚೆನ್ನಾಗಾಯ್ತು, ಪ್ರಸಾದನೂ ಚೆನ್ನಾಗಿದೆ. ಇದು ಒಳ್ಳೆ ಇದು ಮೇಡಮ್, ಯಾಕೆಂದ್ರೆ ಕೆಲವರು ಹೊಸ ಬಂದಿರ್ತಾರೆ, ಅವರಿಗೆ ಅನ್ನ ತಿಂದ ಮೇಲೆ ಸಂತೃಪ್ತಿ ಆಗುತ್ತೆ. ಅದರಿಂದ ನಿಜವಾಗ್ಲೂ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮೇಡಮ್. ಆದಷ್ಟು ದೇವಸ್ಥಾನಗಳಿಗೆ ಸಿಲಿಂಡರ್ ಸಮಸ್ಯೆ ಬಾರದಂಗೆ ನಮ್ಮ ಸರ್ಕಾರ ಒಂಚೂರು ಗಮನ ಹರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಹೌದು ಹೌದು. ಮೇಡಮ್, ಆಕ್ಚುಲಿ ಪಬ್ಲಿಕ್ ಕೂಡ ಇದಕ್ಕೆ ಸಹಕರಿಸಿದ್ರೆ ಹಸ್ದವ್ರಿಗೆ ಊಟನೂ ಸಿಗುತ್ತೆ, ಮತ್ತೆ ಪ್ರಸಾದ ದೇವ್ರಿಗೆ ಎಲ್ರಿಗೂ ಪ್ರಸಾದ ಸಿಗುತ್ತೆ, ಒಂದು ಸಂತೃಪ್ತಿ ಸಿಗುತ್ತೆ ಮೇಡಮ್. ದೇವಿ ಎಲ್ರಿಗೂ ಸನ್ಮಂಗಳ ಉಂಟು ಮಾಡಲಿ. ನಮ್ಮ ಕರ್ನಾಟಕಕ್ಕೆ ಆದಷ್ಟು ಈ ಸಿಲಿಂಡರ್ ಸಮಸ್ಯೆ ಆದಷ್ಟು ಕಡಿಮೆ ಆಗಲಿ, ನಮ್ಮ ಭಾರತಕ್ಕೂ ಮತ್ತೆ ದೇಶಕ್ಕೂ ಮತ್ತೆ ಜಗತ್ತಿಗೇನೆ ಶಾಂತಿ ದೊರಕಲಿ ಈ ತಾಯಿಯಿಂದ ಅಂತ ನಾನು ಈ ಸಂದರ್ಭದಲ್ಲಿ. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ದೇವಸ್ಥಾನ ಬನಶಂಕರಿ ದೇವಾಲಯದಲ್ಲಿ ಸಿಲಿಂಡರ್ ಸಮಸ್ಯೆಯಿಂದ ಈ ಹಿಂದೆ ಪ್ರಸಾದ ಕೇವಲ ಒಂದು ಬಾರಿ ಮಾತ್ರ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಇದೀಗ ಸಿಲಿಂಡರ್ಗಳು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಸಾದ ಯಥಾ ಪ್ರಕಾರವಾಗಿ ಭಕ್ತಾದಿಗಳಿಗೆ ಕೊಡಲಾಗ್ತಾ ಇದೆ. ನಾನು ಬನಶಂಕರಿ ದೇವಾಲಯದ ಭಾಗದಲ್ಲೇ ಇದ್ದೀನಿ, ಆವರಣದಲ್ಲೇ ಇದ್ದೀನಿ. ನೀವು ನೋಡಬಹುದು, ಈಗಲೂ ಕೂಡ ಪ್ರಸಾದ ವಿನಿಯೋಗ ಆಗ್ತಾ ಇರುವಂತದ್ದು. ಬೆಳಗ್ಗೆ ಕೂಡ ಪ್ರಸಾದವನ್ನ ಹಂಚಲಾಗುತ್ತೆ, ಮಧ್ಯಾಹ್ನ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಒಂದೆರಡು ದಿನಗಳಲ್ಲಿ ಮಾತ್ರ ಸಿಲಿಂಡರ್ ಸಮಸ್ಯೆಯಿಂದ ಪ್ರಸಾದದ ಮೇಲೆ ಒಂದಿಷ್ಟು ತೊಂದರೆ ಆಗಿತ್ತು. ಆದರೆ ಇದೀಗ ಯಥಾ ಪ್ರಕಾರವಾಗಿ ಪ್ರಸಾದದ ಕಾರ್ಯಕ್ರಮ ಮುಂದುವರೆದಿರುವಂತದ್ದು ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅಂದ್ರೆ ದೇವಸ್ಥಾನದ ಅಡಿಗೆ ಎಲ್ಲಿ ಪ್ರಸಾದ ತಯಾರಿ ಆಗುತ್ತೋ ಆ ಒಂದು ಪ್ರಸಾದದ ಹಾಲಿಗೆ ಹೋಗೋಣ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಕ್ತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಸಿಲಿಂಡರ್ ಅನ್ನ ಕೂಡ ದೇವಸ್ಥಾನಕ್ಕೆ ಕೊಡ್ಲಾಗ್ತಾ ಇದೆ. ಭಕ್ತಾದಿಗಳು ಒಂದಿಬ್ರು 3 ಜನ ಬಂದು ಸಿಲಿಂಡರ್ ಅನ್ನ ಕೊಟ್ಟು ಪ್ರಸಾದದ ವ್ಯವಸ್ಥೆನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಬೇಕಾದ್ರೆ ನಾವು ಮನೆಗಳಿಂದ ನಮ್ಮ ಸಿಲಿಂಡರ್ ಅನ್ನ ಕೊಡ್ತೇವೆ ಅಂತ ಹೇಳಿ ಸಿಲಿಂಡರ್ ಅನ್ನ ತಗೊಂಡ್ ಬಂದು ಆ ರೀತಿಯಲ್ಲೂ ಕೂಡ ಭಕ್ತಿಯನ್ನ ಮೆರಿತಾ ಇದ್ದಾರೆ. ನೀವು ನೋಡಬಹುದು, ಇದು ಡೊಮೆಸ್ಟಿಕ್ ಸಿಲಿಂಡರ್. ಸೊ ಡೊಮೆಸ್ಟಿಕ್ ಸಿಲಿಂಡರ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ದೇವಾಲಯದಲ್ಲಿ ಪ್ರಸಾದಕ್ಕೆ ಸಿಲಿಂಡರ್ನ ಸಮಸ್ಯೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಅವರೇ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಸಿಲಿಂಡರ್ ಇದೆ, ನೀವು ಬಳಸಬಹುದು, ಪ್ರಸಾದವನ್ನ ಮಾಡಬಹುದು ಅಂತ ಹೇಳಿ ಸಿಲಿಂಡರ್ ಅನ್ನ ಕೊಟ್ಟು ಹೋಗ್ತಾ ಇರುವಂತದ್ದು. ಇದೇ ಒಂದು ಸಿಲಿಂಡರ್ ಅನ್ನ ಬಳಸಿ ಇಲ್ಲೇನು ದೊಡ್ಡ ದೊಡ್ಡ ಒಲೆಗಳಿದೆ, ಅದರಲ್ಲಿ ಸಾವಿರಾರು ಜನಕ್ಕೆ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ತನಕ 5ಕ್ಕೂ ಹೆಚ್ಚು ಭಕ್ತಾದಿಗಳು ಡೊಮೆಸ್ಟಿಕ್ ಸಿಲಿಂಡರ್ ಅನ್ನ ತಗೊಂಡು ಬಂದು ದೇವಾಲಯಕ್ಕೆ ಕೊಟ್ಟಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಈ ಹಿಂದೆ ಏನು ಬೆಳಗ್ಗೆ 9 ಗಂಟೆಯಿಂದ ಪ್ರಸಾದ ಶುರುವಾಗಿ ಮಧ್ಯಾಹ್ನ 12 ಗಂಟೆವರೆಗೂ ಪ್ರಸಾದ ಇರ್ತಿತ್ತು. ನಂತರ ಮಧ್ಯಾಹ್ನ 12ರಿಂದ ಸಂಜೆ 3 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರ್ತಿತ್ತು. ಅದೇ ರೀತಿಯಾಗಿ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಬೆಳಿಗ್ಗೆ ಬಾತ್ಗಳನ್ನ ಕೊಡ್ತಾ ಇದ್ದಾರೆ, ಮಧ್ಯಾಹ್ನದ ನಂತರ ಅನ್ನ ಸಾಂಬಾರು ಮಜ್ಜಿಗೆ ಈ ರೀತಿಯ ಪ್ರಸಾದವನ್ನ ಕೊಡ್ಲಾಗ್ತಾ ಇದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸಮಸ್ಯೆ ಸದ್ಯಕ್ಕೆ ಬನಶಂಕರಿ ದೇವಾಲಯದಲ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಬರ್ತಾ ಇರುವಂತದ್ದು, ಮತ್ತೊಂದ್ ಕಡೆ ಭಕ್ತಾದಿಗಳು ಕೂಡ ದೇವಾಲಯಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ.